ಈಗಾಗಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಅನ್ನು ಬಳಸಬೇಕು ಅನ್ನೋದಾಗಿ ಸರ್ಕಾರ ನಿರ್ಧರಿಸಿದೆ. ಈಗ ಎಲ್ಲ ಗ್ರಾಮ ಪಂಚಾಯತ್ ಚುನಾವಣೆ ಮತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆ ಇರಲಿ, ತಾಲೂಕ್ ಪಂಚಾಯತ್ ಚುನಾವಣೆ ಇರಲಿ, ಎಲ್ಲ ಸ್ಥಳೀಯ ಆಡಳಿತ ಸಂಸ್ಥೆಗಳ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಅನ್ನ ಬಳಸಬೇಕು ಅನ್ನೋದಾಗಿ ಈಗ ಹೇಳಿದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ 5 ಪಾಲಿಕೆಗಳ ಮಾದರಿಯಲ್ಲೇ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಯನ್ನ ಎಲೆಕ್ಟ್ರಿಕ್ ಮತಯಂತ್ರದ ಬದಲಿಗೆ ಬ್ಯಾಲೆಟ್ ಪೇಪರ್ ಅನ್ನ ಬಳಕೆ ಮಾಡುವುದಕ್ಕೆ ಮುಂದಾಗಿದೆ. ಮಾರ್ಚ್ ನಂತರ ಈ ಗ್ರಾಮ ಪಂಚಾಯತ್ನ ಅವಧಿ ಮುಕ್ತಾಯ ಆಗುತ್ತೆ. ಅದಾದ ಬಳಿಕ ಚುನಾವಣೆಗಳು ಒಂದರ ನಂತರ ಒಂದು ಬಂದೇ ಬರುತ್ತೆ. 2026ರಲ್ಲಿ ಈ ಸ್ಥಳೀಯಾಡಳಿತ ಸಂಸ್ಥೆಗಳ ಚುನಾವಣೆ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸರ್ಕಾರ ನಿರ್ಧಾರ ಮಾಡಿರೋದು ಬ್ಯಾಲೆಟ್ ಪೇಪರ್ ಅನ್ನೇ ನಾವು ಬಳಸ್ತೀವಿ ಅನ್ನೋದಾಗಿ ಹೇಳಿದೆ. ಒಂದು ಹಂತಕ್ಕೆ NDAವನ್ನ ವಿರೋಧಿಸಿ ರಾಜ್ಯ ಸರ್ಕಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರೋದು. ಸಂಬಂಧಪಟ್ಟ ಹಾಗೆ HK ಪಾಟೀಲ್ ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ, ಯಾವ ರೀತಿಯಲ್ಲ ಅದನ್ನು ಅಳವಡಿಕೆ ಮಾಡಿಕೊಳ್ಳಲಾಗ್ತದೆ ಅನ್ನೋದನ್ನೆಲ್ಲ ನೋಡಿಕೊಂಡು ಈ ಸಂಬಂಧಿಸಿದಾಗಿ ಒಂದಿಷ್ಟು ವಿಶ್ಲೇಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. EVMದಿಂದ ಬ್ಯಾಲೆಟ್ ವೋಟಿಂಗಿಗೆ ಬಂದಿದ್ದಾವೆ, ಪೇಪರ್ ಬ್ಯಾಲೆಟ್ ವೋಟಿಂಗಿಗೆ ಬಂದಿದ್ದಾವೆ. ಆ ಹಿನ್ನೆಲೆಯೊಳಗೆ ನಾವು ಕರ್ನಾಟಕದೊಳಗೆ ಇವು ಬ್ಯಾಲೆಟ್ ಪೇಪರ್ ಮೇಲೆ ಚುನಾವಣೆ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೇವೆ. ಈಗಾಗಲೇ ಎಲೆಕ್ಷನ್ ಕಮಿಷನ್ಗೆ ಅದರ ಬಗ್ಗೆ ಸೂಚಿಸಲಾಗಿದೆ. ಹಾಗೂ ಅದಕ್ಕೇನು ಅಗತ್ಯವಾಗಿರ್ತಕ್ಕಂಥ ಕಾನೂನಿನ ಬದಲಾವಣೆಗಳು ಏನಾದರೂ ಅವಶ್ಯ ಇದ್ದರೆ, ಅಥವಾ ಅದಕ್ಕೆ ಬ್ಯಾಲೆಟ್ ಪೇಪರ್ ಪ್ರಿಂಟ್ ಮಾಡೋದಕ್ಕೆ ಅದಕ್ಕೆಲ್ಲ ಏನು ಹಣಕಾಸುಗಳು ಬೇಕಾಗುತ್ತೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನು ಸಹಿತ ಒದಗಿಸೋದಕ್ಕೆ ನಾವು ನಿರ್ಣಯಿಸಿದ್ದೇವೆ. EVMದಿಂದ ಬ್ಯಾಲೆಟ್ ವೋಟಿಂಗಿಗೆ ಬಂದಿದ್ದಾವೆ, ಪೇಪರ್ ಬ್ಯಾಲೆಟ್ ವೋಟಿಂಗಿಗೆ ಬಂದಿದ್ದಾವೆ. ಆ ಹಿನ್ನೆಲೆಯೊಳಗೆ ನಾವು ಕರ್ನಾಟಕದೊಳಗೆ ಇವು ಇಲ್ಲಿ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕು, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಪುಟ ಅನುಮೋದನೆ ನೀಡಿರೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಒಂದಿಷ್ಟು ಕಾನೂನಿನ ತಿದ್ದುಪಡಿಗಳನ್ನು ಕೂಡ ಮಾಡಿಕೊಳ್ತೇವೆ ಅನ್ನೋದಾಗಿ HK ಪಾಟೀಲ್ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮುಖ್ಯವಾಗಿ ಕೇಂದ್ರ ಬಿಂದುವಾಗಿ ಪ್ರಶ್ನೆ ಇರೋದೇನು ಕೇಳಿದ್ರೆ, ಈ VVPAT ಆಮೇಲೆ EVM ಬೇಡ ಅನ್ನುವವರಿಗೆ ಏನು ಭಯ, ಮತ್ತೆ ಮತ ಅಥವಾ ಬ್ಯಾಲೆಟ್ ಪೇಪರ್ನ ಬೇಡ ಅನ್ನುವರಿಗೆ ಯಾವ ರೀತಿಯ ಭಯ ಅನ್ನೋದು ಇಲ್ಲಿ ಮುಖ್ಯವಾಗಿ ಕಾಣಿಸುತ್ತೆ ಅಂತ. ಭಾಳ ಮುಖ್ಯವಾಗಿ ಮೊದಲಿಗೆ ಈ ಗ್ರಾಮ ಪಂಚಾಯಿತಿ ಚುನಾವಣೆ ಬಗ್ಗೆ ಸರ್ಕಾರ ಎತ್ತುತ್ತಾ ಇರುವಂಥ ಧ್ವನಿಗೆ ನಿನ್ನೆವರೆಗೂ ಏನಿತ್ತು, BBMP ಎಲೆಕ್ಷನ್ ಮೊದಲಿತ್ತು ಅನ್ನೋದು ಒಂದು ಲೆಕ್ಕಾಚಾರ. BBMP ಎಲೆಕ್ಷನನ್ನು ಇವರು ಬದಿಗೆ ಸರಿಸಿ ಮೊದಲಿಗೆ ಈ ಚುನಾವಣೆ ಬಗ್ಗೆನೇ ಮಾತನಾಡ್ತಾ ಇರೋದು ನೋಡಿದ್ರೆ, ಮೋಸ್ಟ್ಲಿ ಈಗಾಗಲೇ ಸುಪ್ರೀಂ ತೀರ್ಪಿನಂತೆ ಜೂನ್ 30ರೊಳಗಡೆ ಚುನಾವಣೆ ಮುಗಿಸ್ಕೊಳ್ಳಿ ಅನ್ನುವಂಥ ತೀರ್ಪಿತ್ತು. ಆ ತೀರ್ಪನ್ನು ಮೇಲ್ಮನವಿಗೂ ಹೋಗಿದ್ದಾರೆ ಅಂತ ಅನಿಸುತ್ತೆ. ಇಲ್ಲದೇ ಇದ್ದರೆ ಈ ರೀತಿ ನಿರ್ಧಾರಕ್ಕೆ ಬರ್ತಿರಲಿಲ್ಲ. ಮೊದಲಿಗೆ ಜಿಲ್ಲಾ ಪಂಚಾಯತು, ಗ್ರಾಮ ಪಂಚಾಯತಿಗಳ, ತಾಲೂಕ್ ಪಂಚಾಯತಿಗಳ ಕಡೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಸೂಚನೆ ಮೊದಲಿಗೆ ಇಲ್ಲಿ ಸಿಕ್ಕಿರುವಂಥದ್ದು. ಮೊದಲಿಗೆ ಇವ್ರಿಗೆ ಸ್ಪಷ್ಟಪಡಿಸ್ಬಿಡೋಣ. ಯಾಕಂದರೆ BBMP ಆಸೆ ಇಟ್ಟು ತುಂಬ ಜನ ಕೆಲಸ ಈಗಾಗಲೇ ಶುರು ಮಾಡಿಕೊಂಡವರಿಗೆ ಇದೊಂದು ಭಾರಿ ನಿರಾಸೆ ವಿಚಾರ ಇರ್ಬೋದು. ಪಂಚಾಯತ್ ವಿಚಾರಕ್ಕೆ ಬಂದರೆ, ಈ ಬ್ಯಾಲೆಟ್ ಪೇಪರ್ ಸಾರ್ವತ್ರಿಕ ಚುನಾವಣೆಯಿಂದ ಮೊದಲು ಶುರುವಾಗಿದ್ದು, ಅಲ್ಲಿಂದ ಸುಮಾರು 2004ರವರೆಗೂ ಹೆಚ್ಚು ಕಮ್ಮಿ. ಅದರಲ್ಲಿ ಮಧ್ಯಂತರದಲ್ಲಿ ನಮ್ಮ ಇಂದಿರಾ ಅವರು 82ಅಲ್ಲಿ ಬಂದರು. 98ಅಲ್ಲಿ ಗುಜರಾಲ್ ಅವರು ಕಡೆಯಿಂದ 98ಅಲ್ಲಿ ಗುಜರಾಲ್ ಅವ್ರ ಕಡೆಯಿಂದ ಬಂತು. ಮತ್ತು 98ಅಲ್ಲಿ ವಾಜಪೇಯಿ ಅವರು ಒಂದು ಪ್ರಯತ್ನ ಪಟ್ಟರು. ಬೇರೆ ಒಂದೊಂದು ಸೀಮಿತ ಸ್ಥಳಗಳಲ್ಲಿ ಅದನ್ನು, ಕ್ಷೇತ್ರಗಳಲ್ಲಿ ಅದನ್ನು ಬಳಸ್ತಾ ಬಂದರು. EVM ಸಂಬಂಧಪಟ್ಟಂಗೆ ಹೆಚ್ಚು ಸದ್ದಾಗಿದ್ದು 2004ರಲ್ಲಿ ವಾಜಪೇಯಿ ಅವರು ತುಂಬ ಆ ಮಟ್ಟಕ್ಕೆ ತಗೊಂಡ್ಬಂದ್ರು. ಅದನ್ನು 2013ರಲ್ಲಿ ಈ ವ್ಯಾಲೆಟ್ ತಂದಿದ್ದು UPA VVPAT ಬಂದಾಗ ಈಗ ಧ್ವನಿ ಏರ್ತಾ ಇರೋದೇ ಈ VVPAT ಮೂಲಕ ಅನ್ನುವಂಥದ್ದು. VVPAT ವಿಚಾರದಲ್ಲಿ ಅನುಮಾನಗಳಿದೆ. ಮೊನ್ನೆ ಬಿಹಾರ್ ಚುನಾವಣೆ ಆದಿಯಾಗಿ ಅವ್ರು ಹೇಳ್ತಾ ಇರೋದು, ಬಿಹಾರ್ ಚುನಾವಣೆಯಲ್ಲಿ CCTVಗಳನ್ನ ಆಫ್ ಮಾಡಲಾಗಿತ್ತು ಅಂತ ನಾವು ಮಾತಾಡ್ಕೊಂಡ್ವಿ. ಅದೇ ರೀತಿ ಇಲ್ಲಿ ಈ VVPATನ ದುರ್ಬಳಕೆ ಆಗ್ತಾ ಇದೆ. ಇಲ್ಲಿ ಎಲ್ಲೋ ಒಂದು ಕಡೆ ಕಣ್ಣಾ ಮುಚ್ಚಲೆ ಆಟ ಆಡ್ತಾ ಇದ್ದಾರೆ. ತಮಗೆ ಬೇಕಾಗಿರೋದನ್ನು ನಡೆಸ್ಕೊಳ್ಳೋದಕ್ಕೆ ಯಾರೂ ಇಲ್ಲದೇ ಇರೋ ಸಮಯ ಸಂದರ್ಭ ನೋಡಿಕೊಂಡು ಅಲ್ಲೇನೋ ಒಂದು ಹೆಚ್ಚು ಕಡಿಮೆ ಲೆಕ್ಕಾಚಾರಗಳನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಇವರ ಒಂದು ವಾದ. ಹಾಗಾಗಿ ಬ್ಯಾಲೆಟ್ ಪೇಪರ್ಗೆ ಮತ್ತೆ ಬರ್ತೀವಿ. ಬ್ಯಾಲೆಟ್ ಪೇಪರ್ದಿಂದ ಮತ್ತೆ ಏನು ಸಾರ್ವತ್ರಿಕ ಚುನಾವಣೆ ಆರಂಭ ಆಗಿತ್ತು ಆ ದಿನಗಳನ್ನು ಮತ್ತೆ ಮರುಕಳಿಸ್ತೀವಿ. ಮತ್ತೆ ಗ್ರಾಮ ಪಂಚಾಯತಿ, ಯಾಕಂದರೆ ಚುನಾವಣೆಗಳ ಪಿತ ಅನ್ನೋ ಥರ ಈ ಗ್ರಾಮ ಪಂಚಾಯತಿಯನ್ನು ಲೆಕ್ಕ ಇಟ್ಕೋತಾರೆ. ಯಾಕಂದರೆ ಪಂಚಾಯತ್ ಮಟ್ಟದಿಂದನೇ ಎಲ್ಲವೂ ಶುರುವಾಗುವಂಥವು. ಆ ಸ್ಥಳೀಯ ಬೂತ್ ಮಟ್ಟದಿಂದನೇ ನಾವು
ಮತ್ತೆ ಬ್ಯಾಲೆಟ್ ಪೇಪರ್ನ ತರ್ತೀವಿ ಅಂದರೆ ಅವರ ನಿರ್ಧಾರ ನಿಲುವು ಏನಿದೆ ಅವರ ಪರವಾಗಿ ಸತ್ಯ ಇರೋದ್ರಿಂದ ಅವರು ಆ ನಿಲುವಿಗೆ ಬಂದಿರೋದು ಸ್ವಾಗತಾರ್ಹ. ಆದರೆ ಅದರಲ್ಲೂ ಕೂಡ ತುಂಬ ದೊಡ್ಡ ಮಟ್ಟದ ಗೋಲ್ಮಾಲ್ಗಳಾಗಿರುವಂಥವು ಬ್ಯಾಲೆಟ್ ಪೇಪರ್ಗಳಲ್ಲಿ ತುಂಬ ಈಗ ಹಳ್ಳಿಗಳಲ್ಲಿ ಯಾರದ್ದು ಹೆಸರನ್ನು ಎಲ್ಲಿ ಒತ್ತಿ ಒಳಗಡೆ ಚೀಟಿ ಹಾಕ್ತಿದ್ದು ಕೂಡ ನಾವು ಗಮನಿಸಿದ್ದೀವಿ. ಅದ್ರ ಬಗ್ಗೆನೂ ತುಂಬ ಚರ್ಚೆಗಳಾಗ್ತವೆ. ಬರೀ VVPAT ಇಂದನೇ ಆಗುತ್ತೆ ಅನ್ನುವಂಥದ್ದು. ಯಾಕಂದರೆ ಎರಡನ್ನೂ ತಂದವರು UPAನವರೇ, ಇವರೇ ತಂದಿದ್ರ ಬಗ್ಗೆ ಇವರೇ ಅನುಮಾನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ಇವರು ತಂದಿರೋದನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಅಂತ. ತಂತ್ರಜ್ಞಾನ ಒಬ್ಬರಿಗೆ ವರ ಅಂತ ಅನಿಸ್ತಾ ಇದೆ, ಒಬ್ಬರಿಗೆ ಶಾಪ ಅಂತ ಅನಿಸ್ತಾ ಇದೆ. ಇಲ್ಲಿ ಯಾರ ಪರವಾಗಿ ಯಾರಿಗೆ ವರ ಆಗ್ತಾ ಇದೆ, ಯಾರ ವಿರುದ್ಧವಾಗಿ ಯಾರಿಗೆ ಶಾಪ ಆಗ್ತಾ ಇದೆ ಅನ್ನುವಂಥದ್ದೇ ಪಾಯಿಂಟ್. ಸರ್, 82 ಅಲ್ಲಿ ಇಂದಿರಾ ಗಾಂಧಿ ಅವರು ಈ ತರದ ಒಂದು ಪ್ರಯತ್ನವನ್ನು ಮಾಡಿದಂಥ ಸಂದರ್ಭದಲ್ಲಿ ಅದಾದ ಬಳಿಕ ಕೇರಳದಲ್ಲಿ ಪರೂರ್ ಅನ್ನುವಂತಹ ಒಂದು ಕ್ಷೇತ್ರದಲ್ಲಿ ಉಪಚುನಾವಣೆಗೆ ಇದನ್ನು ಟ್ರಯಲ್ ಆಗಿ ತೆಗೆದುಕೊಳ್ಳಲಾಗುತ್ತೆ. ಅದಾದ ಬಳಿಕ ಒಂದಿಷ್ಟು ವಾದ ವಿವಾದಗಳು ಕೂಡ ಆಯಿತು, ಸುಪ್ರೀಂ ಕೋರ್ಟಿಗೆ ಹೋಯಿತು. ಅದಾದ ಬಳಿಕ ಹೌದು. ಸೊ ಅದಾದ್ಮೇಲೆ 98, 99, 2001, 2004ಗೆ ಲೋಕಸಭಾ ಅಷ್ಟೂ ಕ್ಷೇತ್ರಗಳಿಗೆ ಇದನ್ನ ಪ್ರಯತ್ನ ಮಾಡಿದ್ರು ಅಂತ ಸೊ ವಾಜಪೇಯಿ ಅವರು. ಸೊ ಆ ಸಂದರ್ಭದಲ್ಲಿ ಗಮನಿಸೋದಾದ್ರೆ 2013 ನಾಗಾಲ್ಯಾಂಡ್ ಒಂದು ಚುನಾವಣೆಗೆ VVPAT ಅನ್ನ ಇಂಟ್ರೊಡ್ಯೂಸ್ ಮಾಡ್ದಾಯ್ತು. ಆಮೇಲೆ 2019 ಕಂಪ್ಲೀಟ್ ಇಂಡಿಯಾಕ್ಕೆ ಅಡಾಪ್ಷನ್ ಮಾಡ್ಕೊಡ್ತು ಅಂತ. ಸೊ ಈಗ ಇಲ್ಲಿ ಪ್ರಶ್ನೆ ಬರೋದು, ಈ ಮತಗಟ್ಟೆಯಲ್ಲಿ ಮತಪಟ್ಟಿಯಲ್ಲಿ ಇರುವಂತಹ ಅಷ್ಟೂ ಜನರ ಸಂಖ್ಯೆಯನ್ನ ನಾವು ಮತಪಟ್ಟಿಯಲ್ಲಿ ಅಂದ್ರೆ ಈ ಬ್ಯಾಲೆಟ್ ಪೇಪರ್ ಅಲ್ಲಿ ನಾವು ಕೌಂಟ್ ಮಾಡಬಹುದು, ಎಷ್ಟು ಜನ ವೋಟ್ ಹಾಕಿದ್ದಾರೆ ಅಂತ. ಈ VVPAT ಏನು ಬರುತ್ತೆ, ನಾವೇನು ವೋಟ್ ಹಾಕ್ತೀವಿ ಅಲ್ಲಿ ಯಾರಿಗೆ ವೋಟ್ ಹಾಕಿದ್ದಾರೆ ಅನ್ನೋದು ನಮಗೊಂದು ರಶೀದಿ ತರ ಬರುತ್ತಲ್ಲ, ಅದರಿಂದ ಮೋಸ ಆಗ್ತಾ ಇದೆ. ಕಳೆದ ಕೆಲವೊಂದು ಹರಿಯಾಣ ಇರಲಿ, ಇಲ್ಲಿ ಏನಾಗಿದೆ, ಬ್ಯಾಲೆಟ್ ಪಟ್ಟಿಯಲ್ಲಿ ಇವರಿಗೆ ಎಷ್ಟು ಜನ ಮತ ಹಾಕಿದ್ದಾರೆ ಅನ್ನೋ ಪಟ್ಟಿ ಸಿಗುತ್ತೆ, ಯಾರಿಗೆ ಹಾಕಿದ್ದಾರೆ ಅನ್ನೋ ಪಟ್ಟಿ ಸಿಗಲ್ಲ. ಯಾರಿಗೆ ಹಾಕಿದ್ದಾರೆ ಅನ್ನೋದನ್ನು ನಿರ್ಧರಿಸೋದಕ್ಕೆ ಮತ್ತೆ ಬ್ಯಾಲೆಟ್ ಪಟ್ಟಿ ಅಲ್ಲಿ ಈ ಮತ ಏನು ಇಲ್ಲಿ ಮತದಾರ ಬಂದು ಅದೇನು ತೋರಿಸ್ಬಿಟ್ಟು ಹೋಗಿರ್ತಾನೆ, ಇಲ್ಲಿ ಗುರುತು ಹಾಕಿಬಿಟ್ಟು ಹೋಗಿರ್ತಾನೆ, ಅಂದ್ರೆ ಮತಕ್ಕಾಗಿ ಒಂದು ಸಹಿ ಹಾಕಿ ಹೋಗಿರ್ತಾನಲ್ಲ, ಅಥವಾ ಇಂಕ್ ಬಳಸಿ ಅಲ್ಲಿ ಮುಂದಕ್ಕೆ ಹೋಗಿರ್ತಾನೆ, ಆ ಮುಂದೆ ಆಗುವಂಥದ್ದನ್ನ ಜನನಾಯಕರು ಏನು ಹೋಗಿರ್ತಾರೆ, ಈ ಪ್ರತಿನಿಧಿಗಳು ಹೋಗಿರ್ತಾರೆ, ಅಲ್ಲಿ ಬದಲಿಸುವ ಸಾಧ್ಯತೆ ಇರುತ್ತೆ. ಇಲ್ಲೂ ಕೂಡ ಅದೇ ಹೇಳೋದು, ಎರಡನ್ನೂ ದುರ್ಬಳಕೆ ಮಾಡುವ ಸಾಧ್ಯತೆ ಹೆಚ್ಚಿದೆ. ಅವತ್ತಿಂದ ಅದನ್ನೇ ಮಾಡ್ಕೊಂಡು ಬಂದಿದ್ರು ಅನ್ನೋದಕ್ಕೋಸ್ಕರ ತಂತ್ರಜ್ಞಾನವನ್ನ ಅಳವಡಿಸಲಾಯಿತು. ಅದೇ UPA ಸರ್ಕಾರನೇ ಮಾಡಿದ್ದು. ತಂತ್ರಜ್ಞಾನದ ದುರ್ಬಳಕೆಯೇ ಹೊರತು ಬ್ಯಾಲೆಟ್ದು VVPATದು ಸಮಸ್ಯೆ ಅಲ್ಲ. ಎರಡೂ ಕಡೆ ನೀವು ದುರ್ಬಳಕೆ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ಇದು ಎರಡು ದುರ್ಬಳಕೆ ಆಗದೆ ಇರುವ ರೀತಿಯಲ್ಲಿ ತಡೆಯೋದಕ್ಕೆ ಒಂದು ಕ್ರಮ ತರಬೇಕೇ ವಿನಃ ನೀವು ಮತ್ತೆ ಬ್ಯಾಲೆಟ್ಗೆ ಹೋದ್ರೆ ನಮ್ಮವ್ರ ಹಳೆ ಸ್ಟ್ರಾಟಜಿ ಮತ್ತೆ ಯೂಸ್ ಮಾಡಕ್ಕೆ ಶುರು ಮಾಡ್ತಾರೆ. ಹಳೆ ಸ್ಟ್ರಾಟಜಿ. ಈಗ ಸ್ವಾಯತ್ತ ಸಂಸ್ಥೆ ಆಗಿರೋ ಚುನಾವಣಾ ಆಯೋಗ ಬಹಳ ಪ್ರಮುಖವಾಗಿ ನಾವು ಇದನ್ನು ಗಮನಿಸಬೇಕು. ರಾಹುಲ್ ಗಾಂಧಿ ಅವರು ಈ ಮತಕಳ್ಳತನದ ಆರೋಪವನ್ನ ಮಾಡ್ತಾರಲ್ಲ, ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ, ಹರಿಯಾಣದಲ್ಲಿ, ಆಮೇಲೆ ಈಗ ಬಿಹಾರದಲ್ಲೂ ಕೂಡ ಆಗಿದೆ ಅನ್ನೋದನ್ನ ಹೇಳ್ತಾರೆ. ಅವ್ರು ಮುಖ್ಯವಾಗಿ ಹೇಳ್ತಾ ಇರೋದು VVPAT ಮೇಲೆ ನಮ್ಗೆ ಅನುಮಾನ ಇದೆ. ಎಲ್ಲಿದೋ ಒಬ್ಬ ಮಾಡೆಲ್ ಅವಳ ಒಂದು 24,000 ವೋಟು VVPAT ಇಂದ ಬಂದಿದೆ ಅನ್ನೋದನ್ನ ರಾಹುಲ್ ಗಾಂಧಿ ಹೇಳಿದಾಗ ಕೇಂದ್ರ ಚುನಾವಣಾ ಆಯೋಗ ಅದಕ್ಕೆ ಉತ್ತರವನ್ನ ನೀಡುವುದಂತಹ ಪ್ರಯತ್ನವೇ ಮಾಡಿಲ್ಲ ಅನ್ನೋದನ್ನ ಇಲ್ಲಿ ಕೇಳಬೇಕು ಅಂತ. LOP ರಾಹುಲ್ ಗಾಂಧಿ ಅಥವಾ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಕೇಂದ್ರ ಚುನಾವಣಾ ಆಯೋಗ ಉತ್ತರಿಸಬೇಕಾಗಿರುವಂತಹ ಒಂದು ಹೊಣೆಗಾರಿಕೆ ಸ್ಥಾನದಲ್ಲಿತ್ತು. ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ಉತ್ತರ ನೀಡುವಂತಹ ಕೆಲಸವನ್ನ ಮಾಡಿಲ್ಲ. ಆಮೇಲೆ ಕರ್ನಾಟಕದಿಂದ KPCC ಪಕ್ಷದಿಂದ ಅಲ್ಲಿ ಆಯೋಗಕ್ಕೆ ಹೋಗಿ ಒಂದು ಲೆಟರ್ ಅನ್ನು ಕೊಡುವಂತಹ ಪ್ರಯತ್ನ ಮಾಡಿದ್ರು, ಅದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿಲ್ಲ ಅಂತ. ಸೊ ಒಟ್ಟಾಗಿ ಇಲ್ಲಿ ನೆನಪಿಗೆ ಬರೋದು ಮತ್ತೆ ಇಲ್ಲಿ ಪಾಯಿಂಟ್ ಆಗಿ ಬರೋದು ಏನು ಕೇಳಿದ್ರೆ, ಇಲ್ಲಿ VVPAT ಅಲ್ಲಿ ಏನೋ ಒಂದು ಸಮಸ್ಯೆ ಇದೆ. ಸೊ ಅದಕ್ಕಾಗಿ ಇಲ್ಲಿ ಈ ರೀತಿಯ ಚರ್ಚೆ ಆಗ್ತಾ ಇದೆ. ರಾಹುಲ್ ಆಗಲಿ ಅಥವಾ ವಿರೋಧ ಪಕ್ಷಗಳಾಗಲಿ ಇಲ್ಲಿವರೆಗೂ ವಿರೋಧವನ್ನ ವ್ಯಕ್ತಪಡಿಸುವುದು ಮೈಕ್ ಮುಂದೆ ಅಥವಾ ವಿರೋಧ ವ್ಯಕ್ತಪಡಿಸ್ತಾ ಇದೀವಿ ಅನ್ನೋ ಒಂದು ಲೆಟರ್ ತಗೊಂಡು ಕೊಡ್ತಾರೆ. ದಾಖಲಾತಿ ಸಮೇತವಾಗಿ ಕೊಟ್ಟಲ್ಲಿ ಯಾವುದೇ ವಿರೋಧ ವ್ಯಕ್ತಪಡಿಸುವ ಅವಶ್ಯಕತೆ ಇಲ್ಲ. ಅಲ್ಲಿ ಚುನಾವಣಾ ಆಯೋಗ ಏನಿದೆ ಅಲ್ಲಿಗೆ ಇರುವಂತ ದಾಖಲಾತಿಗಳು, ಇವ್ರು ಏನ್ ಹೇಳ್ತಾ ಇದ್ದಾರೆ, 24,000 ಬಂತು, ಮತ ಚೋರಿ ಆಗ್ತಾ ಇದೆ, ಬಿಹಾರ ಆಯ್ತು, ಇನ್ನೊಂದಾಯ್ತು, ಎಲ್ಲವನ್ನು ದಾಖಲಾತಿ ಸಮೇತ ತಗೊಂಡೋಗಿ ಮುಟ್ಟಿಸುವಂತ ಪ್ರಯತ್ನ ಮಾಡಬೇಕು. ಇವರು ಚೋರಿ ಆಗಿದೆ ಅನ್ನೋದ್ರ ಬಗ್ಗೆ ಲೆಟರ್ ತಗೊಂಡೋಗಿ ಕೊಟ್ಟರೆ ಆಗೋದಿಲ್ಲ. ಅದು ಹೇಗಾಯ್ತು, ಯಾಕಾಯ್ತು, ಎಲ್ಲಾಯ್ತು, ಯಾವ್ಯಾವ ರೀತಿ ಆಯ್ತು ಅನ್ನೋದ್ರ ಬಗ್ಗೆ ದಾಖಲಾತಿ ಸಮೇತವಾಗಿ ತಗೊಂಡೋಗ್ಬೇಕು. ರಾಹುಲ್ ಗಾಂಧಿ ಅವರು ಮೊದಲಿಂದ ಮಾಡ್ತಿದ್ದು ಅದೇನೆ. ಚುನಾವಣಾ ಆಯೋಗ ಕರೀಲಿಲ್ಲ ಅಂತ, ನನ್ನಲ್ಲಿ ದಾಖಲೆ ಇದೆ, ನಾನು ಇಷ್ಟು ಬಂಡಲ್ ಗಟ್ಟಲೆ ದಾಖಲೆಗಳನ್ನು ಇಟ್ಕೊಂಡಿದ್ದೀನಿ, ನನ್ನ ಚುನಾವಣಾ ಆಯೋಗ ಇದನ್ನು ಕೇಳ್ತಾ ಇಲ್ಲ ಅಂತ ಹೇಳೋದಲ್ಲ. ನಿಮ್ಮ ಆರೋಪ ಏನಿದೆ, ಆರೋಪಕ್ಕೆ ತಕ್ಕಂಗೆ ಆರೋಪಿಸಿದ ಮೇಲೆ ತಗೊಂಡು ಹೋಗಿ ನೀವು ಕೊಡುವಷ್ಟು ನೀವು ಸ್ವತಂತ್ರರು.
ನೀವು ತಗೊಂಡೋಗಿ ಕೊಡ್ಬೋದು. ಚುನಾವಣಾ ಆಯೋಗ ಕರೆಯೋದಕ್ಕಿಂತ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ರೆ, ನಿಮ್ಮ ದಾಖಲಾತಿಗಳ ಮೇಲೆ ನಂಬಿಕೆ ಇದ್ರೆ ತಗೊಂಡೋಗಿ ಅರ್ಪಿಸಿ, ಅವರಿಗೆ ತಲುಪಿಸಿ. ಅವರು ಅದಕ್ಕೆ ಏನ್ ಬೇಕು ಅದನ್ನ ತಗೋತಾರೆ. ತಗೊಂಡಿಲ್ಲ ಅಂತಂದ್ರೆ ಆಗ ನೀವು ಪ್ರಶ್ನೆ ಮಾಡಿ. ಒಂದು ಆಯೋಗಕ್ಕೆ ನೀವು ಒಂದಷ್ಟು ದಾಖಲಾತಿ ತಲುಪಿಸಿದಾಗ ಅದ್ರ ಬಗ್ಗೆ ಏನಿದೆ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ ಅವರು. ಮಾಡಿಲ್ಲ ಅಂತದ ಕೇಳ್ರಿ. ನೀವು ಮನೇಲಿ ಇಟ್ಕೊಂಡು ನನ್ನ ಹತ್ರ ಇದೆ ಮತ್ತೆ ಅದೇ ಹಳೆ ಪಾಲಿಟಿಕ್ಸ್ನೇ ಅವರು ಪುರಾತನ ಕಾಲದಿಂದನೂ ಬಂದಂಗೆ ಹಂಗ ಬರೋಂಗಿಲ್ಲ. ಇವ್ರ ಹತ್ರ ಏನು ದಾಖಲಾತಿ ಇದೆಯೋ ಇತಿಹಾಸವನ್ನೆಲ್ಲ ಮರೆತು ತಾವೇ ತಂದಿರುವ EVM, VVPAT ಇದೆಲ್ಲ ದುರ್ಬಳಕೆ ಆಗ್ತಾ ಇದಾವೆ ಅನ್ನೋ ಒಂದು ದಾಖಲಾತಿ ಇವ್ರೇನು ಕೇಳ್ತಾ ಇದ್ದಾರೆ. ಇವ್ರ ಹತ್ರ ಇರುವಂತ ದಾಖಲಾತಿಗಳನ್ನ ಇಟ್ಕೊಂಡು ಹೋಗಿ ಚುನಾವಣಾ ಆಯೋಗಕ್ಕೆ ಹೋಗಿ ತಲುಪಿಸ್ಬೇಕು. ಅದಾದ ನಂತರದಲ್ಲಿ ಯಾವುದೇ ಕ್ರಮ ಆಗದೆ ಇದ್ದಲ್ಲಿ ಬಂದು ಕೇಳಬೇಕು. ಸಾರ್ವಜನಿಕ ವಲಯಕ್ಕೆ ಬರೋದು ಆವಾಗ. ಇವರು ನಿಲ್ಲೋದೇನೆ ಸಾರ್ವಜನಿಕ ವಲಯದಲ್ಲಿ. ನಿಮ್ಗೆ ಇಲ್ಲ ನ್ಯಾಯ ಸಿಗಲ್ಲ ಸ್ವಾಮಿ. ನೀವು ಹೋಗ್ಬೇಕಾಗಿರೋದು ಆಯೋಗಕ್ಕೆ ನಿಮ್ಮ ಹತ್ರ ಏನೇನಿದೆ ದಾಖಲಾತಿಗಳನ್ನ ಅಲ್ಲಿಗೆ ತಲುಪಿಸಿ. ಅದ ನಂತರದಲ್ಲಿ ಕ್ರಮ ಆಗದೆ ಇದ್ದಲ್ಲಿ ಇಲ್ಲಿ ಬಂದು ಕೇಳ್ರಿ. ನಾನು ಎಲ್ಲವನ್ನೂ ಕೊಟ್ಟೆ, ಆದ್ರೆ ಅವ್ರು ಯಾವುದೇ ರೀತಿ ಕ್ರಮ ತಗೊಳ್ತಾ ಇಲ್ಲ. ಇದು ಆಕ್ಚುಲಿ ನಿಜವಾದ ಅವರ ಪಥ ಆಗಿರ್ಬೇಕಾಗಿತ್ತು. ಬಟ್ ಅವರು ದಾರಿ ಬಿಡ್ತಾ ಇದ್ದಾರೆ ಅಲ್ಲ. ಮುಖ್ಯವಾಗಿ FLC ಎಲ್ಲ ಇರುತ್ತೆ. ಈಗ ಜಿಲ್ಲಾಡಳಿತ ಮಟ್ಟದಲ್ಲಿ ಈಗ ನಾವು ಚುನಾವಣಾ ಅಧಿಕಾರಿಗಳನ್ನೆಲ್ಲ ನೇಮಿಸುತ್ತೆ ಚುನಾವಣಾ ಆಯೋಗ ಅಂತ. ಸೊ FLC ಏನ್ ಮಾಡ್ತಾರೆ, ಅಲ್ಲಿ ಒಂದಿಷ್ಟು ವ್ಯವಸ್ಥೆಗಳೆಲ್ಲ ಇರುತ್ತೆ. VVPATಗಳನ್ನ IT ಅವರು ಕೂಡ ಇರ್ತಾರೆ ಅಲ್ಲಿ. VVPAT ಸರಿ ಇದೆಯಾ ಇಲ್ವಾ ಏನು ಎತ್ತ ಎಲ್ಲವನ್ನು ಕೂಡ ಗಮನಿಸಲಾಗುತ್ತೆ. ಆಮೇಲೆ EVM ಮೆಷಿನ್ ಅನ್ನು ಕೂಡ ಅದೇ ರೀತಿಯಲ್ಲಿ ಚೆಕಿಂಗ್ ಎಲ್ಲ ಪ್ರೊಸೆಸ್ಗಳೆಲ್ಲ ಇರುತ್ತೆ. ಅಲ್ಲಿ IT ಅವರು ಇರ್ತಾರೆ. ಆಮೇಲೆ ಪಕ್ಷದ ರೆಪ್ರೆಸೆಂಟೇಟಿವ್ ಕೂಡ ಇರ್ತಾರೆ ಅಂತ. ಸೊ ಅಷ್ಟೆಲ್ಲ ವ್ಯವಸ್ಥೆಗಳಿದ್ದಾರೆ ಇದೆ, ಅಷ್ಟೆಲ್ಲ ಚೆಕಿಂಗ್ ಪ್ರೊಸೆಸ್ ಇದೆ. ಅದಾಗಿಯೂ ಕೂಡ ಇಲ್ಲಿ ತಪ್ಪಾಗ್ತಾ ಇದೆ, ಇದರಿಂದ ಮೋಸ ಆಗ್ತಾ ಇದೆ, ಇದನ್ನ ಟೆಕ್ನಿಕಲಿ ಇದನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪ ಇದೆಯಲ್ಲ ಕಾಂಗ್ರೆಸ್ ಮತ್ತು ಇತರ ವಿಪಕ್ಷಗಳದ್ದು. ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ? ತುಂಬಾ ದೊಡ್ಡ ಮಟ್ಟದ ಬಾಲಿಶ ಅಂತ ಅನ್ಸುತ್ತೆ ಒಂದೊಂದ್ಸರಿ. ಯಾಕಂದ್ರೆ 139 ಬಂದಾಗ ನಿಮಗೆ ಆ VVPAT ಸರಿ ಇರುತ್ತೆ ಅಥವಾ EVM ಸರಿ ಇರುತ್ತೆ. ನಿಮ್ಮ ಪಕ್ಷ ಹೀನಾಮಾನವಾಗಿ ಸೋತಾಗ ನಿಮಗೆ ಆ VVPAT ಮೇಲೆ ಅನುಮಾನ ಬರುತ್ತೆ. ಅಂದ್ರೆ ಬರೀ ತಪ್ಪನ್ನ ಮಾತ್ರ ನೋಡ್ತೀರಿ ನೀವು ಅಂತ. ಸರಿ, ಈಗ ಕರ್ನಾಟಕ ಸರಿಯಾಗಿದೆ, ಅಲ್ಲೆಲ್ಲೂ ಧ್ವನಿ ಎತ್ತಿಲ್ಲ. ವಿರೋಧ ಪಕ್ಷದವರು ಆ ಬಗ್ಗೆ ಮಾತಾಡಿಲ್ಲ. ಆವಾಗ ಏನ್ ಮಾತಾಡ್ತಾ ಇದ್ರು ಅಂದ್ರೆ ವಿರೋಧ ಪಕ್ಷದಲ್ಲಿ BJP ಅವರು ಕೂತ್ಕೊಂಡು ಆಗ ಸರಿ ಇತ್ತು, ಈಗ ಯಾಕಪ್ಪ ಸರಿ ಇಲ್ಲ? ಅದೇ VVPAT ತಾನೇ ಬಳಸ್ತಾ ಇರುವಂತದ್ದು. ಅಲ್ಲಿ ಯಾಕೆ ಸರಿ ಇರುತ್ತೆ? ಯಾಕೆ ಕರ್ನಾಟಕ ಕೇಂದ್ರಕ್ಕೆ ಬೇಡವಾ? ಕರ್ನಾಟಕದಲ್ಲೂ ಇದಾರಲ್ಲ. ಕರ್ನಾಟಕ ರಾಜ್ಯದಲ್ಲಿ BJPನ ಅಧಿಕಾರ ತರಬೇಕು ಅನ್ನೋದು ಅವ್ರಿಗೂ ಇರುತ್ತಲ್ವಾ. ಎಲ್ಲ ಕಡೆ ಸ್ವೈಪ್ ಮಾಡ್ತಾ ಬಂದ್ವಿ ನಾವು, ಇದು ಕರ್ನಾಟಕನು ತಗೋಬೇಕು ಕಪಿಮುಷ್ಟಿಗೆ ಅನ್ನುವಂಥದ್ದು ಅವ್ರಿಗೂ ಇರುತ್ತೆ. ಅವರು ಅಲ್ಲಿ ಬಳಕೆ ಮಾಡದೇ ಇರುವಂಥದ್ದು. ಯಾಕಂದ್ರೆ ಪ್ರಬಲ ರಾಜ್ಯ, ಕಾಂಗ್ರೆಸ್ಸಿನ ಪ್ರಬಲ ರಾಜ್ಯ ಕರ್ನಾಟಕ. ಆಕ್ಚುಲಿ ಇದನ್ನ ಕೈ ತಪ್ಪಿಸ್ಬೇಕು ಅನ್ನೋದೇ ಕೇಂದ್ರದ ಲೆಕ್ಕಾಚಾರ ಆಗಿರ್ಬೇಕಾಗಿತ್ತು. ಆದ್ರೆ ಇಲ್ಲೂ ಬಿಟ್ಟು ಮಿಕ್ಕಿದ ಎಲ್ಲ ಕಡೆನೂ ನಿಮಗೆ VVPAT ನ ದುರ್ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಾದ ಇದೆಯಲ್ಲ, ಇದು ಮೊಂಡು ವಾದ ಅಷ್ಟೇ. ನಿಮ್ಮ ಹತ್ರ ದಾಖಲಾತಿ ಇರಬೇಕು. VVPAT ಬಗ್ಗೆ ಏನಾದರೂ ನಿಮಗೆ ಆರೋಪಗಳಿದ್ರೆ ಚುನಾವಣಾ ಆಯೋಗಕ್ಕೆ ಹೋಗಿ ನಿಜವಾಗ್ಲೂ ನೀವು ತಲುಪಿಸಿ ಅನ್ನೋದು ನಮ್ಮ ಲೆಕ್ಕ. ಇಲ್ಲಿ ಇನ್ನೊಂದು, ಈ ಇಂದಿರಾ ಗಾಂಧಿ ಅವರು ಜನತಾ ಪ್ರಾತಿನಿಧ್ಯ ಕಾಯ್ದೆ 1951 ಅನ್ನ ತಿದ್ದುಪಡಿ ಮಾಡಿ ಈ EVM ಅನ್ನ ಟ್ರಯಲ್ ಆಗಿ ತರೋದಕ್ಕೆ ಪ್ರಯತ್ನ ಪಟ್ಟರು ಅಂತ. ಸೊ ಹಾಗೆ ನಿರಂತರವಾಗಿ ಅದರ ತಿದ್ದುಪಡಿ ಅವೆಲ್ಲವೂ ಕೂಡ ಪ್ರೊಸೆಸ್ ಬಂತು, ಚುನಾವಣೆಗಳಲ್ಲಿ ಅಳವಡಿಕೆ ಆಯಿತು, ಒಂದಿಷ್ಟು ವಾದ ವಿವಾದಗಳು ಎಲ್ಲವೂ ಕೂಡ ಇದೆ ಅಂತ. ಸೊ ಆಮೇಲೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅದರ ವಾದ ಇನ್ನೂ ಇದೆ, ವಿಚಾರಣೆ ಇದು ಇನ್ನೂ ಇದೆ. ಕೆಲವೊಂದಿಷ್ಟು ಜನ ಪ್ರೈವೇಟ್ ಆಗಿ ಅರ್ಜಿಯನ್ನು ಹಾಕಿದವರನ್ನ ತೀರಾ ತಿರಸ್ಕಾರ ಮಾಡಿಬಿಡ್ತು ಸುಪ್ರೀಂ ಕೋರ್ಟ್. ಎಲ್ಲವೂ ಕೂಡ ಗಮನಿಸಿದ್ದೇವೆ ಅಂತ. ಸೊ ಇಡೀ ಜಗತ್ತಿನಲ್ಲಿ 195 ದೇಶಗಳಿದೆ. ಸುಮಾರು 120 ದೇಶಗಳು ಇವತ್ತಿಗೂ ಕೂಡ ಬ್ಯಾಲೆಟ್ ಪೇಪರನ್ನು ಬಳಸುತ್ತೆ ಅನ್ನುವಂಥದ್ದು ಇವತ್ತಿಗೂ ಕೂಡ ಗೊತ್ತಿರೋದು ಎಲ್ಲರಿಗೂ ಕೂಡ, ಇನ್ಕ್ಲೂಡೆಡ್ ಯುನೈಟೆಡ್ ಸ್ಟೇಟ್ಸು, ಬ್ರೆಜಿಲ್ಲು, ಜರ್ಮನಿ, ಜಪಾನು, ಇವೆಲ್ಲ ದೇಶಗಳು ಇವತ್ತಿಗೂ, ಫ್ರಾನ್ಸು, ಈ ಥರದ ದೇಶಗಳು ಇವತ್ತಿಗೂ ಕೂಡ ಬ್ಯಾಲೆಟ್ ಪೇಪರನ್ನು ಬಳಸ್ತಾ ಇದೆ. ಯಾಕೆ ನಮ್ಮಲ್ಲಿ ಬಳಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕಾಂಗ್ರೆಸ್ನ ಪ್ರಶ್ನೆ. ಈಗಾಗಲೇ ನೀವು ತಂತ್ರಜ್ಞಾನ ಅಳವಡಿಸ್ಕೊಂಡು EVM ಅನ್ನ ನಿಮ್ಮವರೇ, ನಿಮ್ಮ ಇಂದಿರಾ ಗಾಂಧಿ ಅವರೇ 82 ತಗೊಂಬಂದಿದ್ದು EVM ಅನ್ನ. ಅಲ್ಲಿ ತಂತ್ರಜ್ಞಾನಗಳ ಮುಂದುವರೆದ ಭಾಗ ಇರಲಿಲ್ಲ. ಅದನ್ನ ಸರಿಯಾಗಿ ಸದ್ಬಳಕೆ ಮಾಡುವಷ್ಟು ನಮ್ಮ ಹತ್ರ ತಂತ್ರಜ್ಞಾನ ಮುಂದುವರೆದಿರಲಿಲ್ಲ. ಈಗಾಗಲೇ ನಾವು 2026ರಲ್ಲಿದ್ದೀವಿ. ನೀವೆಲ್ಲ ಇತಿಹಾಸಗಳನ್ನು ತಗೊಂಡು ಬಂದರೆ ಅಲ್ಲಲ್ಲಿ ಪ್ರಯೋಗ ಆಗಿದೆ. ಕೇರಳದಲ್ಲಾಗಿದೆ, ನಾಗಾಲ್ಯಾಂಡಲ್ಲಾಗಿದೆ, ಎಲ್ಲ ಕಡೆನೂ ಪ್ರಯೋಗ ಆಗ್ತಾನೆ ಬಂದಿದ್ದಾವೆ. ಸದ್ಬಳಕೆ ಆಗ್ತಿರೋದು ಈಗ. ಬಟ್ ಈಗಿನ ಕಾಲದ ಮಾತುಕತೆ ಆಗಬೇಕೇ ವಿನಃ 82 ನಿಮ್ಮವ್ರು ಮಾಡಿದ್ರಲ್ಲ ಅನ್ನೋದಕ್ಕಿಂತ ಈ 2013ರಲ್ಲಿ ಅವರು UPA ಗೌರ್ಮೆಂಟ್ ಅವ್ರು VVPAT ತಂದಾಗ ಸರಿ ಇತ್ತು ಅಂತ ಅವ್ರಿಗೆ ಅನ್ಸಿದೆ ಅಲ್ವಾ? ಸರಿ ಇತ್ತು ಅಂತ ಅನ್ಸಿದೆ. ಅಂದ್ರೆ ನೀವು ತಂದಿದ್ದು ಸರಿ ಇತ್ತು, ಈಗ ದುರ್ಬಳಕೆ ಆಗ್ತಾ ಇದೆ ಅನ್ನೋದಾದ್ರೆ ಈ ಬೇರೆ ದೇಶಗಳದ್ದು ಬಿಟ್ಟುಬಿಡಿ, ನಮ್ಮ ದೇಶದಲ್ಲಿ ಇಷ್ಟು ಸರಿ ಇದ್ದ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ ಅಂದ್ರೆ ಯಾರು ದುರ್ಬಳಕೆ ಮಾಡ್ತಾ ಇದಾರೆ ಅನ್ನೋದನ್ನ ನೋಡ್ಬೇಕು. ಬಿಟ್ರೆ VVPAT ನಾವೆಲ್ಲೋ ವಿದೇಶದಲ್ಲಿ ಬಳಸ್ತಾ ಇದಾರೆ ಅಂದ್ರೆ ಈ ತಂತ್ರಜ್ಞಾನಗಳಿಗೆ ಯಾವುದೇ ಬೆಲೆ ಸಿಗಲ್ಲ. ನೆಕ್ಸ್ಟ್ ಚುನಾವಣಾ ಆಯೋಗವನ್ನೇ ನಾವು ಮುಂದುವರಿಯಕ್ಕೆ ಆಗೋದೇ ಇಲ್ಲ. ಹೊಸ ತಂತ್ರಜ್ಞಾನಗಳನ್ನ ಅಳವಡಿಕೆ ಮಾಡೋಕ್ಕಾಗೋದೇ ಇಲ್ಲ. ಅಲ್ಲ, ಮುಖ್ಯವಾಗಿ ಚುನಾವಣಾ ಆಯುಕ್ತರ ಮೇಲೆ ಆರೋಪ ರಾಹುಲ್ ಗಾಂಧಿದು ಅಂತ.
ಜ್ಞಾನೇಶ್ ಕುಮಾರ್ ಮೇಲೇನೆ ಆರೋಪ. ಅಂದ್ರೆ ಅವರನ್ನ ನೇಮಕ ಮಾಡುವಂತ ಸಂದರ್ಭದಲ್ಲಿ ಅವರು ಕೂಡ ಇರಬೇಕಿತ್ತು ಅಂತ. ಸುಪ್ರೀಂ ಕೋರ್ಟ್ ನ ಜಡ್ಜು, ಇವರು ಪ್ರಧಾನಮಂತ್ರಿಗಳು, ಲೋಕಸಭೆಯ ವಿಪಕ್ಷ ನಾಯಕರು ಇರಬೇಕಿತ್ತು. ಬಟ್ ಆ ಪ್ರೊಸೆಸ್ ಅನ್ನು ಮಾಡದೇ ಇರುವ ಕಾರಣಕ್ಕೋಸ್ಕರವಾಗಿ ನಮ್ಮ ಆರೋಪ ಬಳಸ್ಕೊಂಡು ಈ ರೀತಿಯಾಗಿ ಮಾಡ್ತಿದ್ದಾರೆ. ನಮ್ಮ ಆರೋಪ ಏನಂದ್ರೆ, ನೀವು ಆರೋಪಕ್ಕೆ ಸೀಮಿತ ಆಗಬೇಡಿ, ದಾಖಲಾತಿ ತಗೊಂಡೋಗಿ ಒಂದು ಪ್ರೂವ್ ಮಾಡಬೇಡಿ. ನೀವು ಬರೀ ಆರೋಪಿಸ್ತಾನೆ ಇರಬೇಡಿ. ನಿಮಗೆ ಯಾವ್ದು ಸಂದೇಹ ಬರ್ತಾ ಇದೆಯೋ ನಿಮ್ಮ ಹತ್ರ ಆ ಸಂದೇಹಗಳ ಸಮೇತ ದಾಖಲೆ ಸಮೇತ ತಗೊಂಡೋಗಿ ನಿಂತ್ಕೊಳ್ಳಿ. ಅದೇ ಚುನಾವಣಾ ಆಯುಕ್ತರನ್ನ ಪ್ರಶ್ನೆ ಮಾಡೋದಕ್ಕೆ ಮೇಲ್ ಕೋರ್ಟ್ ಇದೆ, ಸುಪ್ರೀಂಗೆ ಹೋಗಿ ನೀವು ಕಾನೂನಲ್ಲಿ ಅವ್ರು ಯಾವುದೇ ತಗೊಂಬಂದ್ರು ಕಾನೂನಿಗೆ ಸಹಮತ ಪಟ್ಟಿನ ತಗೊಂಡೋಗಿ ಇವರು ಸಲ್ಲಿಸಬಹುದು. ತಗೊಂಡೋಗಿ ಇವ್ರನ್ನ ನೀವು ಪೂರ್ತಿ ತಡೆಯೋಕೆ ಆಗದೇ ಇದ್ರು ಕೂಡ ಮಮತಾ ಬ್ಯಾನರ್ಜಿ ಹೋದ್ರು ಅಂತ ತಗೊಂಡೋಗಿ ನೀವು ಮುಂದಕ್ಕೆ ಹೋಗ್ರಿ. ಎಲ್ಲ ಅವಕಾಶಗಳು ಸುಪ್ರೀಂ ಕೊಟ್ಟಿದೆಯಲ್ಲ ನಿಮಗೆ. ಕಾಂಗ್ರೆಸ್ ಕೂಡ ಮಾಡ್ತಾ ಇವರ ವಿರುದ್ಧವಾಗಿ ನೀವು ಧ್ವನಿ ಎತ್ತಬಹುದಲ್ಲ. ನೀವು ಇಲ್ಲಿ ಅಂದ್ರೆ ನೀವು ಸದ್ದು ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರ ಮಾತ್ರ ಇದ್ರೆ ನೀವು ಇಲ್ಲಿಗೆ ಆರೋಪಿಸ್ತಾನೆ ಇರ್ತೀರಿ. ನೀವು ಮುಂದೆ ಹೋಗೋದಕ್ಕೆ ನಿಮಗೆ ಅವಕಾಶ ಇದ್ರೂ ಕೂಡ ನೀವು ಮುಂದಕ್ಕೆ ಹೋಗ್ತಾ ಇಲ್ಲ ಅಂತಂದ್ರೆ ಏನರ್ಥ? ನಿಮ್ಮ ಹತ್ರ ದಾಖಲೆ ಸರಿಯಾಗಿ ಇಲ್ಲ ಅನ್ನೋದು. ಸೊ ದಾಖಲೆ ಸರಿಯಾದ್ಮೇಲೆ ಆರೋಪಗಳು ನಿಲ್ಲುತ್ತೆ, ಇವ್ರು ತಗೊಂಡೋಗಿ ಮುಂದಕ್ಕೆ ಕೊಡುವಂತ ಪ್ರಯತ್ನ ಮಾಡಬೇಕು. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಮತ್ತೆ ಈ ಬ್ಯಾಲೆಟ್ ಪೇಪರ್ ನ ಚುನಾವಣೆ ನಡೆಯುತ್ತೆ ಅಂತ ಸಾಧ್ಯತೆ ಅಂದ್ರೆ ರಾಜ್ಯ ಸರ್ಕಾರದ ಕೈಯಲ್ಲಿ ಇರೋದ್ರಿಂದ ಸಾಧ್ಯತೆ ಹೆಚ್ಚಿದೆ. ಕೇಂದ್ರ ರಾಜ್ಯ ಚುನಾವಣಾ ಆಯೋಗ ಕೂಡ ಅವರ ಅಡಿಯಲ್ಲಿ ಇರೋದು, ಹಾಗಾಗಿ ಒಂದು ಸಾಧ್ಯತೆ ಹೆಚ್ಚಿದೆ.